రైతులు వ్యవసాయాన్ని సులభతరం చేయడానికి 30వ తేదీ నాటికి కాలువలోకి నీటిని విడుదల చేయడానికి అధికారులు ప్రజాప్రతినిధులు చర్యలు తీసుకోవాలని రాష్ట్ర రైతు సంఘం గ్రీన్ ఆర్మీ జిల్లా అధ్యక్షులు బివి గౌడ్ పట్టుబట్టారు. పట్టణంలో గెస్ట్ హౌస్ ఆవరణంలో జరిగిన రైతు సంఘ సభ్యుల సమావేశంలో మేయర్ మాట్లాడుతూ ఇటీవలే జరిగిన ఐసీసీ సమావేశంలో ఎల్ఎల్సీ కాలువలను గౌరవ ముఖ్యమంత్రి ఆమోదించారన్నారు. 31వ తేదీ వరకు నీటిని విడుదల చేయాలని నిర్ణయం తీసుకున్నారు. వరి పంట ప్రస్తుతం మొలకెత్తే దశలో ఉంది. తగినంత నీరు సరఫరా చేయకపోతే పంట నష్టపోయే అవకాశం ఉంది. 30వ తేదీ వరకు నీరు విడుదల చేస్తే వరి పంట రైతులకు చేరుతుంది. రిజర్వాయర్ నీటిని వృధా చేయకుండా మరియు రైతుల ప్రయోజనాల కోసం సక్రమంగా ఉపయోగించడం ద్వారా 30వ తేదీ వరకు ఎల్ఎల్సీ కాలువకు నీరు అందించాలని డిమాండ్ చేశారు. మా అభ్యర్థనకు స్పందించకపోతే టీబీ రిజర్వాయర్ బోర్డు స్వయంగా పంట నష్ట పరిహారాన్ని భరించాల్సి ఉంటుందని ఆయన అన్నారు. వరి పంట ప్రస్తుతం మొలకెత్తే దశలో ఉంది మరియు తగినంత నీరు సరఫరా చేయకపోతే పంట నష్టం జరిగే అవకాశం ఉంది. ఎల్ఎల్సీ కాలువకు 10 వరకు నీటిని విడుదల చేయాలని బళ్ళారి డీసీని రైతు సంఘ అధ్యక్షుడు జీ కోరారు. పురుషోత్తం గౌడ్ పిటిషన్ దాఖలు చేయడం సరికాదు. 30% నీరు పారిస్తే వరి పంటలో 90% పంట కోయడం సాధ్యమే. వరి రైతులు నిరంతరం నష్టాలను చవిచూస్తున్నారు. రైతుల పరిస్థితిని సరిగ్గా అర్థం చేసుకోకుండా డీసీకి విజ్ఞప్తి చేసిన చర్య సరికాదని ఆగ్రహాన్ని వ్యక్తం చేశారు. వారు వెంటనే తమ వైఖరిని మార్చుకుని 30వ తేదీ వరకు నీటిని విడుదల చేయాలని డీసీని బలవంతం చేయాలని కోరారు. ఆయన రైతులు డాక్టర్ ఏసీ దానప్ప, పి నారాయణరెడ్డి, కె రమేష్, ఆదోని రంగప్ప, వి వీరేష్, ఆనంద్ రెడ్డి, తిమ్మప్ప నాయక, డి మురారి, గంగన్న, సుదర్శన్, జేడప్ప, విటి రాజు పాల్గొన్నారు. ದಿನಾಂಕ 21/11/2024 ವಿಧಾನಸೌಧದಲ್ಲಿ ಐಸಿಸಿ ಮೀಟಿಂಗ್ ಕರೆದ್ರು. ಆ ಸಂದರ್ಭದಲ್ಲಿ ಐಸಿಸಿ ಚೇರ್ಮನ್ ಆಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ, ಈ ಸಭೆಯನ್ನು ನೀವು ಅಲ್ಲಿ ಕರಿಬೇಡ್ರಿ, ಈ ಸಭೆಯನ್ನು ಮೂಲ ಸ್ಥಾನ ಎಲ್ಲಿದೆ ಮುಂಡ್ರಾಬಾದಲ್ಲಿ ಅಲ್ಲಿ ಕರಿಬೇಕು. ನೀವು ಅದು ಬಿಟ್ಟು ನೀವು ಅಲ್ಲಿ ಕರೆದ್ರೆ ನಮಗೆ ಮಾಹಿತಿ ಕೊರತೆ ಆಗ್ತೈತೆ. ಆಮೇಲೆ ಇಲ್ಲಿ ಈ ಭಾಗದ ರೈತರಿಗೆ ಬೇಕು, ನೀವು ಅಲ್ಲಿ ಮಾಡ್ತಿದ್ರಲ್ಲ ಅಂತ ನಾವು ಫೋನ್ನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಮಾಡಿದ್ರೆ ಏನಾಗ್ತದೆ ತೊಂದರೆ, ಇಲ್ಲೇ ಮಾಡ್ತೀವಿ ಅಂತಂದ್ರು. ಆಮೇಲೆ ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಎಲ್ಲರೂ ಅವೈಲೇಬಿಲಿಟಿ ಆಗ್ತಾರೆ. ಹಂಗೆ ಅಂದ್ರೆ ಆಯ್ತು ಸರಿ ತಗೊಳ್ರಿ ಸರ್ ಅಂತ ಹೇಳಿದ್ವಿ. ಅಲ್ಲಿ ನಿರ್ಧಾರ ಆಗಿದ್ದ ಪ್ರಕಾರ ಮಾರ್ಚ್ 31ನೇ ತಾರೀಕುವರೆಗೂ LLC ಕಾಲುವೆಗೆ ನೀರು ಬಿಡ್ತಾ ಇದೆ. ಈಗಿನ ಕೆಲವು ಕಡೆ ಒಡೆ ಈಗ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ. ಮಾರ್ಚ್ 31ರವರೆಗೂ ಅವ್ರು ನೀರು ಬಿಟ್ಟರೆ ಯಾವುದೇ ಬೆಳೆ ಪೂರ್ಣ ಬರಲ್ಲ, ಸಂಪೂರ್ಣ ನಾಶ ಆಗ್ತದೆ. ಯಾಕಂದ್ರೆ ಕಳೆದ ಬೆಳೆ ಆಲ್ರೆಡಿ ಚೆನ್ನಾಗಿ ಬಂತು, ಬೆಲೆ ಕುಸಿತಾ ಇತ್ತು. ಒಂದು ಕ್ವಿಂಟಲ್ ರೇಟು 1700ರಿಂದ 1900 ಹೋಯ್ತು. MSP ಇದ್ದದ್ದು 2320 ರೂಪಾಯಿ. ಬಟ್ ಹೋಗಿದ ರೇಟು 1800ರಿಂದ 1900 ಕ್ವಿಂಟಲ್ ಗೊತ್ತು. ರೈತರು ಒಂದು ಎಕರೆಗೆ ಸುಮಾರು 15ರಿಂದ 20 ಸಾವಿರ ಆಲ್ರೆಡಿ ನಷ್ಟ ಅನುಭವಿಸಿದ್ದಾರೆ. ಈ ನಷ್ಟ ಮತ್ತೆ ಈ ಬೇಸಿಗೆಯಲ್ಲಿ ಕೂಡ ಆಗಬಾರ್ದು ಅಂತಂದ್ರೆ ಕೂಡಲೇ ತುಂಗಭದ್ರಾ ಡ್ಯಾಮ್ನವರು ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗ ನಮ್ಮ ಕಂಪ್ಲಿ, ಕುರುಗೋಡು, ಕೆಲವು ಭಾಗ ಸಿರುಗುಪ್ಪ, ಈ LLC ಆಧಾರಿತ ಏನು ಪ್ರದೇಶ ಎಲ್ಲ ಇದೆಯಲ್ಲ, ಈ ಒಡೆ ಬರ್ತಾ ಇದೆ. ಈ ಒಡೆ ಬರೋ ಟೈಮ್ನಾಗ ನೀವು ನೀರು ಬಿಡ್ತಕ್ಕಂಥದ್ದು ಸಮಂಜಸ. ಅದು ಬಿಟ್ಟು ನೀವು ನೀರು ಕಟ್ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ನೀವು ICC ಮೀಟಿಂಗ್ ಅಲ್ಲಿ ಮಾಡ್ಕೊಂಡಿರ್ಬೋದು, ಆ ICC ಮೀಟಿಂಗ್ ಇಲ್ಲಿ ಮಾಡ್ರಿ. ಈ ಕೂಡಲೇ ಸಭೆ ಕರೆದು ಡ್ಯಾಮ್ನಲ್ಲಿ ನೀರಿದಾವೆ, ಹಗಲು ರಾತ್ರಿ ನೀರು ಹೋಗ್ತಾ ಇದ್ದಾವೆ, ಗುಂಡ್ಲಗೆರೆ ಮೂಲಕ ಹರಿದು ಹೋಗ್ತಾ ಇದ್ದಾವೆ. ಎಲ್ಲಿ ಹೋಗ್ತಾ ಇದಾವೆ ಅಂತ ಕೇಳಿದ್ರೆ ಆಂಧ್ರ ಕೋಟ ಅಂತಾನೆ ಹೇಳ್ತಾ ಇದ್ದಾರೆ. ಮೊನ್ನೆ ಕಾಲುವೆದಾಗ ಕೂಡ ಬಹಳಷ್ಟು ನೀರು ಹೋದ್ವು. ನಮ್ದು 600ರಿಂದ 700 ಕ್ಯೂಸೆಕ್ ನಮ್ದು, ಅವ್ರದ್ದು 800ರಿಂದ 900 ಕ್ಯೂಸೆಕ್ಸ್ ಅವ್ರದ್ದು ಸೇರಿ ಜಂಟಿಯಾಗಿ ಬಿಡ್ತಾರೆ ಆಂಧ್ರ ಮತ್ತೆ ಕರ್ನಾಟಕದ. ಬಿಟ್ಟಾಗ ಅದಕ್ಕಿಂತ ಹೆಚ್ಚಿಗೆ ನೀರು ಹೋಗ್ತಾ ಇದಾವೆ. ಹಗಲು ರಾತ್ರಿ ಯಾಕೆ ನೀರು ಹೋಗ್ತಾ ಇದಾವೆ? ಇಲ್ಲ ಅದು ಆಂಧ್ರದ ಕೋಟ ಅಂತ ನಮಗೆಲ್ಲರಿಗೆ ಮೂಗ್ಗೆ ತುಪ್ಪ ಹಚ್ಚಕ್ಕಂತ ಕೆಲಸ ನಡೆದತ್ತೆ. ಇಲ್ಲಿ ಯಾರು ನೀರಿನ ಅಳತಿ ಯಾರು ಮಾಡಿಲ್ಲ. ಅಲ್ಲಿ ಹೋಗಿ ಯಾವ ರೈತರು ಕೂಡ ಮಾಡಕ್ ಆಗೋದಿಲ್ಲ. ನೀವು ನಮಗೆ ತಪ್ಪು ಲೆಕ್ಕ ಕೊಡ್ತಾ ಇದೀರಿ. ನೀವೇನ್ ಮಾಡ್ತಾ ಗೊತ್ತಿಲ್ಲ. ಏಪ್ರಿಲ್ 30ರವರೆಗೂ ಸಂಪೂರ್ಣ ಬೆಳೆ ಬರೋವರೆಗೂ ನೀರನ್ನ ನೀವು ಪೂರೈಸಬೇಕು. ನೀವು ಎಲ್ಲಿ ವ್ಯವಸ್ಥೆ ಯಾವ್ದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂತಾರೋ ನಮಗೆ ಗೊತ್ತಿಲ್ಲ. ತುಂಗಭದ್ರಾ ರೈತ ಸಂಘದ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟು DC ಮನವಿ ಕೊಟ್ಟಾರ. ಯಾವ ಅರ್ಥದ ಮೇಲೆ ಕೊಟ್ಟರು, ಅವ್ರೇನು ಪತ್ರಿಕೆಯಲ್ಲಿ ಗೀಳು ಹೆಸರು ಬರ್ಬೇಕಂತ ಗೀಳು ಕೊಟ್ಟರು ಅಥವಾ ರೈತರ ಸಮರ್ಪಕ ಅಧ್ಯಯನದ ಕೊರತೆಯಿಂದ ಕೊಟ್ಟರು ಗೊತ್ತಿಲ್ಲ. ಏಪ್ರಿಲ್ 10 ಏಪ್ರಿಲ್ 30 ನಾವೆಲ್ಲ ನಿನ್ನೆ ನಮ್ಮೆಲ್ಲ ರೈತ ಸಂಘದನ್ನೆಲ್ಲ ಕರೆಸಿ ಈ ತರ ಹೇಳಿಕೆ ಕೊಟ್ಟಾಗ ನಾವೇ ವಾಲಂಟಿಯರ್ ಆಗಿ ನಮಗೆ 10ಕ್ಕೆ ಸಾಕು ನೀರು ಅಂತಂದು ಕೊಟ್ಮೇಲೆ ಆಮೇಲೆ ನಾಳೆ ಅಧಿಕಾರಿಗಳು ಮೂಗಿಡಿತಾರೆ, ನಿಮ್ಮರ ರೈತ ಸಂಘದರ ಬಂದ ಈ ತರ ಕೊಟ್ಟಾರ ಅಂತಂದು. ಈ ತರ ಅವರು ಪುರುಷೋತ್ತಮ ಗೌಡರಿಗೆ ನಾನು ಮಾಧ್ಯಮದ ಮೂಲಕ ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ತಮಗೆ ಪತ್ರಿಕೆ ಗೀಳಿದ್ರೆ ಇರಲಿ ಅಥವಾ ಪತ್ರಿಕೆಯಲ್ಲಿ ಸುದ್ದಿ ಬರ್ಬೇಕನ್ನೋ ಗೀಳಿದ್ರೆ ಇರಲಿ, ಅಟ್ಲೀಸ್ಟ್ ಕನಿಷ್ಠ ಬಳ್ಳಾರಿ ಜಿಲ್ಲೆ ಅಥವಾ ರೈತ ಸಂಘ ತುಂಗಭದ್ರಾ ನೀರು ಸಂಪರ್ಕದ ಕೇಂದ್ರ ಇರ್ತಕ್ಕಂಥ ಎಲ್ಲ ನೀರು ಬಳಕೆದಾರ ಸಂಘದವ್ರನ್ನ ರೈತ ಸಂಘದವ್ರನ್ನ ವಿಶ್ವಾಸ ತಗೊಂಡು ಏನ್ರಿ ನಿಮ್ಮ ಬೆಳೆ ಬರ್ತತಾ ಇಲ್ಲ, ನಾವು ಈ ಥರ ಮನವಿ ಕೊಡ್ತಾ ಇದೀವಿ ಅಂತ ಕೇಳಲಾರ್ದಂಗೆ
ದಿಢೀರ್ನ ಹೋಗಿ ಮನವಿ ಕೊಟ್ಟಾರ. ನಿನ್ನೆ ನೋಡಿದ್ರೆ ಪೇಪರ್ನೊಳಗೆ ವಿಜಯ ಕರ್ನಾಟಕ ವಿಜಯವಾಣಿಯಾಗ ಏಪ್ರಿಲ್ 10ಕ್ಕೆ ರೈತರಿಗೆ ನೀರು ಬಿಡ ಅಂತ ಕೊಟ್ಟಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಈಗ ಪ್ರಜಾಪ್ರಭುತ್ವದೊಳಗ ಪ್ರತಿಯೊಬ್ಬರು ಮನೆಗೊಂದು ಸಂಘ ಮಾಡ್ಕೊಂಬೋದು, ಅದು ಸರ್ವಸಾಮಾನ್ಯ. ಬಟ್ ಇಂಥ ವ್ಯವಸ್ಥೆ ರೈತರಿಗೆ ಕುಂದು ಬರುವಂತ ಸಂದರ್ಭದಲ್ಲಿ ಈ ತರ ದ್ವಂದ್ವ ನೀತಿ ಕೊಟ್ಟು ರೈತರನ್ನ ಗೊಂದಲಕ್ಕೀಡು ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಈ ಹೊಸಪೇಟೆ ಮುಂಡ್ರಾಬಾದ್ ಡ್ಯಾಮ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡುವುದೇನೆಂದರೆ, ಇವಾಗ ನಾನಾಗಲಿ ರೈತ ಸಂಘದಿಂದ ಇನ್ನೊಬ್ಬರಾಗಲಿ ಏನೇ ಒಂದು ಪತ್ರಿಕೆ ಮುಖಾಂತರವಾಗಲಿ ಮಾಧ್ಯಮದ ಮುಖಾಂತರ ಆಗಲಿ ನಾವು ಏನೇ ಒಂದು ಹೇಳಿಕೆ ಕೊಡಬೇಕಂತಂದರೆ ಒಂದು ಅರಿವಿನ ರೀತಿಯಿಂದ ಒಂದು ಮನುಷ್ಯನಿಗೆ ಒಂದು ಅರಿವು ಇರಬೇಕು. ಬೆಳೆ ಯಾವ ಮಟ್ಟದಲ್ಲಿದೆ, ಎಷ್ಟು ದಿವಸ ನೀರು ಬೇಕಾಗುತ್ತೆ, ಏನಾಗುತ್ತೆ, ಎಷ್ಟು ನಷ್ಟವಾಗುತ್ತೆ, ಎಷ್ಟು ಇದಾಗುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಒಂದು ಪೂರ್ವಭಾವಿ ಮಾಡ್ಕೋಬೇಕು. ಎಲ್ಲ ರೈತ ಸಂಘಟನೆಯವರು ಇರ್ತಾರೆ, ಆದರೆ ಎಲ್ಲ ರೈತ ಸಂಘದ ಗಮನ ತಗೋಬೇಕು. ನಾನೊಂದೇ ಬೆಳೆದು ನಾನೊಂದೇ ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲ, ನಂದೊಂದೇ ಬೆಳೆ ಅಲ್ಲ, ಎಲ್ಲ ರೈತರದ್ದು, ಎಲ್ಲ ಊರಿಂದು, ಎಲ್ಲ ತಾಲೂಕಿಂದು ಈ LLC ಕೆಳಗಡೆ ಬರೋಂಥ ಭೂಮಿ ಯಾವ್ದು ಎಲ್ಲೆಲ್ಲಿದೆ, ಏನೇನಿದೆ, ಯಾವ ಮಟ್ಟದಲ್ಲಿದೆ ಅನ್ನೋ ಒಂದು ಪರಜ್ಞಾನ ಬೇಕು, ಒಂದು ಜ್ಞಾನ ಇರಬೇಕು ಯಾವುದೇ ಹೇಳ್ಬೇಕಂತಂದ್ರೆ. ಆದರೆ ಏಕಾಏಕಿ ಹೋಗಿ ನೀನು ಒಬ್ಬ ವ್ಯಕ್ತಿಯಾಗಿ ಹೋಗಿ ನೀನು ಈ ಥರ ಮತ್ತೆ ಒಂದು ವಯಸ್ಸಿನವನು, ನೀನೊಂದು ಏನು ಸಣ್ಣ ಮಟ್ಟದ ವಯಸ್ಸಿನವನಲ್ಲ, ಒಂದು ದೊಡ್ಡ ಮಟ್ಟದ ವಯಸ್ಸಿನವನೇ, ನೀನು ಆ ಥರ ಮಾತಾಡಬಾರ್ದು. ಪುರುಷೋತ್ತಮ ಶಿಕ್ಷಕರಾದ್ರ ಅಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡು ಏನ್ರಿ ಹೆಂಗ ಅಂತ ತಿಳಿದಂಗ ಈ ಥರ ಗೊಂದಲಕ್ಕೆ ಇದು ಮಾಡೋಂಥ ವ್ಯವಸ್ಥೆ ಮಾಡಬಾರ್ದು. ಯಾರೇ ರೈತ ಸಂಘದ ಇರಲಿ, ದಿನಕ್ಕೊಂದು ಹುಟ್ಟತಾವ, ದಿನಕ್ಕೊಂದು ಸಾಯ್ತಾವ. ಅವ್ರು ಬದ್ಧತೆಯಿಂದ ಒಂದು ಕೆಲಸ ಮಾಡ್ಬೇಕು, ರೈತರ ಜೊತೆ ಹುಡುಗಾಟ ಆಡಬಾರ್ದು ಅಂತ ಈ ಮೂಲಕ ನಾನು ಈ ವಿವಿಧ ಏನು ಹುಟ್ಕೊಂಡಿರ್ತಕ್ಕಂಥ ರೈತ ಸಂಘರಿಗೆ ಎಚ್ಚರಿಕೆ ಕೊಡೋ ಮೂಲಕ ನಾನು ಏಪ್ರಿಲ್ 30ರವರೆಗೆನ ಕಡ್ಡಾಯವಾಗಿ ನೀರು ಕೊಡ್ಬೇಕಂತ ನಾನು ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಈ ಸಂಘಟನೆ ಮೂಲಕ ಮನವಿ ಮಾಡಿಕೊಳ್ತಿದ್ದೇನೆ. ಲಾಸ್ ಆಯ್ತು. ಮತ್ತು ಈ ಬೆಳೆ ಕೂಡ ಇವಾಗ ಒಳ್ಳೆ ಫಸಲು ಬಂದಿದೆ. ಇವಾಗ ನೀರಿಲ್ಲದಂಗೆ ನೀವು ಮಾಡಿದ್ರೆ ಫಸಲು ಯಾವುದೂ ಕೈಗೆ ಬರಲ್ಲ. ಆಮೇಲೆ ಎಚ್ಚರಿಕೆ ಕೊಡ್ತಾ ಇದೀವಿ, ನೀವು ಅದೇನಾರ ಆ ತರ ಮಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ರೋಡಿಗೆ ಇಳಿಬೇಕಾಗ್ತದೆ. ಉಗ್ರ ಹೋರಾಟ ಮಾಡಿ ಮತ್ತು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮಗೆ ಈ ಕೊನೆವರೆಗೆ ನೀರು ಬೀಳಲಿಲ್ಲ ಅಂತಂದ್ರೆ ನೀವು ಎಕರೆಗೆ 40,000 50,000 ರೂಪಾಯಿ ದುಡ್ಡು ನಾವೇನು ಪೆಟ್ಟುಬಡಿ ಮಾಡಿದ್ದೀವಿ, ಭೂಮಿಗೆ ಹಾಕಿದೀವಲ್ಲ, ಆ ನಷ್ಟ ಪರಿಹಾರ ಎಲ್ಲ ಸರ್ಕಾರದಿಂದನೇ ವಸೂಲಾತಿ ಮಾಡಬೇಕಾಗುತ್ತೆ. ಹುಷಾರ್. ಸುಮಾರು 20,000 ಎಕರೆ ಜಮೀನಿನಲ್ಲಿ ಬಹಳ ಸಮೃದ್ಧಿಯಾಗಿ ಫಸಲು ಬೆಳೆದಿದ್ದು, ಈ ಹಿಂಗಾರು ಹಂಗಾಮು ಏನಿದೆ ಪ್ರತಿ ವರ್ಷನೂ ಈ ನಾವು ಹೋರಾಟದ ಮೂಲಕನೇ ನಾವು ಈಗ ಭತ್ತ ಬೆಳ್ಕೋಬೇಕಾದ ಒಂದು ಪರಿಸ್ಥಿತಿ ಉದ್ಭವ ಮಾಡಿದ್ದಾರೆ ಈ ತುಂಗಭದ್ರಾ ಆಡಳಿತ ಮಂಡಳಿಯವರು. ಈ ಒಂದು ಮಂಡಳಿಯ ತೀರ್ಮಾನ ಬಹಳ ಶೋಧಕರವಾಗಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ತದನಂತರ ಪ್ರತಿ ರೈತರು ಸಮೃದ್ಧಿಯಾಗಿ ಈ ಸಲ ಬೆಳೆ ಬೆಳೆಸಿದ್ದು, ಆ ಬೆಳೆನ ಕೈಗೆ ತಗೋಬೇಕಂದ್ರೆ ನಾವು ಪ್ರತಿಭಟನೆ ಮಾಡಕ